ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು. ನಿಮ್ಮ ವ್ಯಕ್ತಿಯ ಎನರ್ಜಿ ಹೇಗಿದೆ ಅಂತ ನೋಡೋಣ. ಸದ್ಯದಲ್ಲಿ ನಿಮ್ಮ ವ್ಯಕ್ತಿಯ ಎನರ್ಜಿ ಹೇಗಿದೆ, ನೀವು ನೋಡ್ತಾ ಇರುವಂಥ ವ್ಯಕ್ತಿಗಳೇನಿದ್ದಾರೆ ಆ ವ್ಯಕ್ತಿಗಳ ಎನರ್ಜಿ ಏನಿದೆ, ನಿಮ್ಮ ವ್ಯಕ್ತಿಗಳನ್ನ ನೆನ್ಪು ಮಾಡ್ಕೊಳ್ಳಿ. ಎನರ್ಜಿ ವೈಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು. ಲವ್ ಯು ಅಂತ ಬಂದಿರುವಂಥದ್ದು ಅಂದರೆ ನೀವು ಅವ್ರ ಜೊತೆ ಕಾಲಲ್ಲಿ ಮಾತಾಡಬೇಕು ಅನ್ನೋದು ತುಂಬ ಎಕ್ಸ್ಪೆಕ್ಟೇಷನ್, ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರ ಪ್ರೀತಿ ಬಗ್ಗೆ ಕೆಲವರಿದು ಹೊಸ ಪ್ರೀತಿ ಆಗಿರ್ಬೋದು, ಬಟ್ ನಿಮ್ಮ ಕಾಲ್ಗೋಸ್ಕರ ಅವ್ರು ಕಾಯ್ತಿದ್ದಾರೆ. ನೀವು ಫೋನ್ ಮಾಡೋದನ್ನು ವೆಯ್ಟ್ ಮಾಡ್ತಾ ಇರ್ಬೋದು. ನಿಮ್ಮ ಪರ್ಸನ್ ತುಂಬ ನಿಮ್ಮ ಜೊತೆ ಕಾಲ್ ಮಾಡಬೇಕು, ಮಾತಾಡಬೇಕು ಅನ್ನೋದು ಕೂಡ ಅವ್ರಿಗೆ ಇದೆ. ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ತುಂಬ ಥಿಂಕ್ ಮಾಡಿ ನಿಮ್ಮ ಜೊತೆ ಏನು ಮಾತಾಡಬೇಕು, ನಿಮಗೆ ಮುಂದೆ ಕಾಲ್ ಮಾಡಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಇದ್ದಾರೆ, ಕಾಲ್ ಮಾಡಿ ಮಾತಾಡ್ತಾರೆ ನಿಮ್ಮ ಜೊತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಮತ್ತು ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇದೆ ಇಲ್ಲಿ. ಅಂದರೆ ಹಿಂಗಂಡ್ ಎನರ್ಜಿ ಕೂಡ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ. ಹಂಗಾಗಿ ನೀವಿಬ್ರದ್ದು ಕೂಡ ಒಂದಿಷ್ಟು ಕನೆಕ್ಷನ್ ಆಗಿಬಿಡುತ್ತೆ. ಹಂಗಾಗಿ ನೀವಿಬ್ರು ಕೂಡ ಬೇಗ ಕನೆಕ್ಟ್ ಆಗ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ಒಂದು ಕಂಪ್ಲೀಟ್ ಏನಿದೆ, ನೀವಿಬ್ರದ್ದು ಕೂಡ ಒಂದು ಈಚ್ ಮೈಂಡ್ ಅಂದರೆ ಇದು ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗಲ್ಲಿ ಸಿಕ್ಕಿರುವಂಥದ್ದು, ಒಂದು ಬ್ಲೆಸ್ಸಿಂಗ್ಸ್ ಮುಖಾಂತರ ನೀವು ನಿಮ್ಮ ವ್ಯಕ್ತಿಗಳು ಸಿಕ್ಕಿರುವಂಥದ್ದು. ಇಬ್ಬರದು ಕೂಡ ಅವರು ಕೂಡ ಹಂಗೆ ಅಂದ್ಕೊಂಡಿರೋದು ಅಂದರೆ ಟ್ವಿನ್ ಫ್ಲೇಮ್ ಎನರ್ಜಿ ಅಂತ. ಓಕೆ. ಮತ್ತು ಆ ಲೈಕ್ ಯು, ನಿಮ್ಮನ್ನು ತುಂಬಾ ಅವರು ಇಷ್ಟಪಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಸಮ್ವನ್ ಲೈಕ್ ಯು. ಮತ್ತು ರೊಮ್ಯಾಂಟಿಕ್ ಆಗಿ ಕೂಡ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ನೀವು ಅವರಿಗೆ ಒಂದು ಫ್ಲರ್ಟ್ ಮಾಡಿದ್ರು ಕೂಡ, ಫನ್ನಿಯಾಗಿ ಫ್ಲರ್ಟ್ ಮಾಡಿದ್ರು, ಅದು ಒಂದು ರೀತಿಯಲ್ಲಿ ಆ ಡೇಟ್ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಫ್ಲರ್ಟ್ ಮಾಡಿರೋ ಡೇಟ್ ಅಂದರೆ ನಿಮಗೋಸ್ಕರ ನಿಮಗೆ ಅವ್ರು ಇಷ್ಟಪಟ್ಟಂಗೆ ನಿಮಗೆ ಫ್ಲರ್ಟ್ ಮಾಡಿರ್ತಾರಲ್ಲ ಆ ಟೈಮಿಂಗ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಅವರು. ನೀವು ಫ್ಲರ್ಟ್ ಮಾಡಿರೋದನ್ನು ಅದು ತುಂಬ ಇಷ್ಟ ಆಗ್ತಾ ಇದೆ. ಮತ್ತು ನೀವು ಫುಲ್ ಆಗಿರೋ ಥರ ಕಾಣಿಸಿರ್ಬೋದು, ಇಲ್ಲ ಅವರು ಫುಲ್ ಮಾಡಿರ್ಬೋದು, ಏನೋ ಈ ರೀತಿಯಲ್ಲಿ ಒಂದಿಷ್ಟು ಫ್ಲರ್ಟ್ ಮಾಡಿರೋದನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ, ಹಳೆ ದಿನಗಳನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ಏನಂತ ಅಂದರೆ ಒಂದಿಷ್ಟು ಕೆಲವ್ರಿಗೆ ಇಲ್ಲಿ ಸ್ಟ್ಯಾಂಡ್ ಅಂದರೆ ನಿಮ್ಮ ಕೀ ಏನಿದೆ ಅವ್ರ ಕಂಟ್ರೋಲಲ್ಲಿ ಇದೆ, ಅವ್ರ ಕೀ ನಿಮ್ಮ ಕಂಟ್ರೋಲಲ್ಲಿದೆ. ಒಂದು ಥರ್ಡ್ ಪರ್ಸನ್ ಸಿಚುವೇಶನ್ಗಳು ಕೂಡ ಇಲ್ಲಿ ಇರ್ಬೋದು. ಆಲ್ರೆಡಿ ಕೆಲವ್ರಿಗೆ ಇಲ್ಲಿ ಎಂಗೇಜ್ಮೆಂಟ್ ಆಗಿದ್ರು ಕೂಡ ನಿಮ್ಮ ಜೊತೆ ಕನೆಕ್ಷನ್ನಲ್ಲಿ ಇರ್ಬೋದು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಫಿನಿಕ್ಸ್ ಬಂದಿರೋದ್ರಿಂದ ನೀವು ಫೇಸ್ ಕಡೆ ಗಮನ ಕೊಡಿ, ಅವರು ಬೇರೆ ಕಡೆ ಟರ್ನ್ ಆಗೋದ್ರಲ್ಲಿ ಇದೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಬರೋದ್ರಲ್ಲಿ ಇದೆ ಅಂತ ಕೂಡ ಇದೆ. ಬಟ್ ಇಲ್ಲಿ ಅವ್ರ ಜೀವನದ ಬಗ್ಗೆ ಎಷ್ಟು ಗಮನ ಕೊಡ್ತಾ ಇದ್ದಾರೆ, ಏನು ಚೇಂಜಸ್ ಅಂದರೆ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ರಿನ್ಯೂನಿಯನ್ ಕನೆಕ್ಷನ್ ಕೂಡ ಆಗೋದ್ರಲ್ಲಿ ಇದೆ, ರಿನ್ಯೂನಿಯನ್ ಮಾಡ್ಕೊಳ್ಳೋಣ. ಕೆಲವ್ರಿಗೆ ಇಲ್ಲಿ ನೀವು ಫೇಸ್ ಕಡೆ ಟರ್ನ್ ಆಗೋದ್ರಲ್ಲಿ ಇದೆ, ಅಂದರೆ ನಿಮ್ಮ ಜೊತೆ ಬಿಟ್ಟು ಇನ್ನೊಬ್ರ ಜೊತೆ ಕನೆಕ್ಷನ್ ಮಾಡೋದ್ರಲ್ಲಿ ಇದೆ. ಬಟ್ ಎರಡೂ ಇದೆ ಇಲ್ಲಿ. ಏನು ಹೇಳಬೇಕು ಅಂತಂದರೆ ಒಂದು ಗ್ರೋತ್ ಕಡೆನೂ ಇದೆ, ಮತ್ತು ಇನ್ನೊಂದು ರಿನ್ಯೂನಿಯನ್ ಕನೆಕ್ಷನ್ ಕೂಡ ಇದೆ. ಮತ್ತು ಅವ್ರ ಮೈಂಡಲ್ಲಿ ಒಂದು ಚೇಂಜಸ್ ಆಗ್ತಾ ಇರುತ್ತೆ ಯಾವಾಗಲೂ ಕೂಡ. ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್ ತುಂಬಾ ಇದೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಚೂಸರ್ ಇನ್ ಇಕೋ ಡಿಪಾರ್ಟ್ಮೆಂಟ್ ರಿಲೇಷನ್ಶಿಪ್ ಫೇರ್ ಆ್ಯಂಡ್ ಅಬೌಂಡೆಂಟ್ ಇಶ್ಯೂಸ್ ಏನಿತ್ತು ಅಂದರೆ ತುಂಬ ಸಮಸ್ಯೆಗಳು ಏನಿತ್ತು ಅದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಮುಗ್ದೋಗೋದ್ರಲ್ಲಿ ಇದೆ. ಮತ್ತು ಒಂದಿಷ್ಟು ಚೂಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ನಿಮ್ಮ ಡಿಪಾರ್ಟ್ಮೆಂಟ್ಗೆ ನಿಮಗೆ ಹೇಗೆ ಬೇಕು ಚೂಸ್ ತುಂಬಾ ಇಂಪಾರ್ಟೆಂಟ್. ಅಂದರೆ ನಿಮಗೆ ಕೆಲವರಿಗೆ ಇಲ್ಲಿ ಆಪ್ಷನ್ಗಳು ಸಿಕ್ಕಿರ್ಬೋದು, ಅಂದರೆ ಆಪ್ಷನ್ಗಳು ಏನು ಸಿಕ್ಕಿದೆ ಅದು ನಿಮ್ಗೆ ಯಾವ್ದು ಬೇಕು ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನಿಮಗೆ ತುಂಬಾ ಸ್ಯಾಡ್ನೆಸ್ನ ತಂದುಕೊಟ್ಟಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ನೀವು ಅವ್ರಿಗೆ ಸ್ಯಾಡ್ನೆಸ್ನ ತಂದುಕೊಟ್ಟಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ನಿಮ್ಮ ವ್ಯಕ್ತಿ ಎನರ್ಜಿ ಅಂದರೆ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರ ಮೈಂಡಲ್ಲಿ ನೀವು ಇದ್ದೀರಿ ಯಾವಾಗಲೂ ಕೂಡ. ಮತ್ತು ಮುಂಚೆ ಥರ ಇಲ್ಲ ಅನ್ನೋ ಒಂದು ಫೀಲ್ ಅವ್ರಿಗಿದೆ.
ಹಂಗಾಗಿ ಇಯರಿಂಗ್ಸ್ ಆಗಿರ್ಬೋದು, ನೀವು ಏನೋ ಒಂದು ಇಯರಿಂಗ್ ಕೊಟ್ಟಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ರೋಸ್ ಕೊಟ್ಟಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಮತ್ತು ನಿಮ್ಮ ಜೊತೆ ಅವ್ರು ಯಾವಾಗಲೂ ಒಂದು ರೀತಿಯಲ್ಲಿ ಅನ್ಶೋರ್ ಅನ್ನಿಸ್ತಿದೆ, ಶೋರ್ ಅಂತ ಅನ್ನಿಸ್ತಿಲ್ಲ, ಏನೋ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಅವ್ರಿಗೆ ನಿಮ್ಮ ಮೇಲೆ ಅಂತ ಕೂಡ ಇಲ್ಲಿದೆ. ಅಂದರೆ ನಿಮ್ಮ ಮೇಲೆ ಅವ್ರಿಗೇನೋ ಒಂದು ಶೋರ್ ಇವ್ರು ಓಕೆ ಅನ್ನೋ ರೀತಿಯಲ್ಲಿ ಇಲ್ಲ. ಮತ್ತು ಕೆಲವ್ರಿಗೆ ಇಲ್ಲಿ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಕೂಡ ಇದೆ, ಒಂದು ಫೀಲ್ ಮಾಡ್ತಾ ಇದ್ದಾರೆ ಅವರು ಕೂಡ, ಇದು ನಮ್ಮಿಬ್ರದ್ದು ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಕೂಡ ಇದೆ. ಅಂದರೆ ತುಂಬಾ ಇಲ್ಲಿ ಟ್ರಿಗರ್ನ ತಂದುಕೊಟ್ಟಿದೆ, ಫೀಲ್ ಮಾಡಿದ್ದೀರಾ, ಒಂದು ನಿಮಗೆ ಒಂದು ರೀತಿಯಲ್ಲಿ ಲೆಟ್ಕೋ ಮಾಡಿಬಿಡೋಣ ಇವ್ರನ್ನ ಅನ್ನೋ ಒಂದು ಫೀಲಿಂಗ್ ಅವ್ರಿಗಿದೆ ಅಂತ ಕೂಡ ಇದೆ. ಮತ್ತು ನಿಮ್ಮನ್ನು ಬಿಟ್ಬಿಡೋ ಅಂಥ ಪ್ಲ್ಯಾನ್ಗಳಿದೆ, ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಇದನ್ನು ಬಿಟ್ಬಿಡೋಣ ಸಾಕು ಅನ್ನೋ ರೀತಿಯಲ್ಲಿ ಲೆಟ್ಕೋ ಮಾಡೋಣ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಅಂತ ಕೂಡ ಇದೆ. ಮತ್ತು ಬೇರೆ ಥರ್ಡ್ ಪರ್ಸನ್ ಇಲ್ಲ, ಬಟ್ ಅವ್ರಿಗೆ ಆ ಥರ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ, ನಿಮ್ಮನ್ನ ಬಿಟ್ಟು ಬೇರೆ ಕಡೆ ಹೋಗೋಣ ಅನ್ನೋ ಒಂದು ಯೋಚನೆ ಅವರಿಗೆ ಬರ್ತಾ ಇದೆ ಅಂತ ಕೂಡ ಇದೆ. ಓಕೆ, ದ ಸ್ನೇಕ್ ಬಂದಿದೆ. ಸ್ನೇಕ್ ಬಂದಿರೋದ್ರಿಂದ ನಿಮ್ಮ ಎನಿಮೀಸ್ ಸದ್ಯಕ್ಕೆ ನಿಮ್ಮನ್ನು ಎನಿಮೀಸ್ ಥರ ಅವ್ರು ನೋಡ್ತಿದ್ದಾರೆ, ಕ್ಲೆವರ್ ಆಗಿ ಇಲ್ಲ ಸದ್ಯಕ್ಕೆ. ಅವರಿಗೆ ನಿಮ್ಮ ಮೇಲೆ ತುಂಬ ಕೋಪ ಇದೆ, ತುಂಬ ಓವರ್ ಆಗಿ ನಿಮ್ಮ ಮೇಲೆ ಶತ್ರುತ್ವನ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಆ ಥರ ಮಾಡಿದ್ದಾರೆ ಕೂಡ, ಯಾಕಂದರೆ ನಿಮ್ಮನ್ನು ನೋಡಿದರೆ ಒಬ್ಬ ಬೇರೆ ಯಾರೋ ಹೆಂಗ್ಸ್ ಥರ ನೋಡ್ತಾ ಇರುವಂಥದ್ದು, ಬೇರೆ ಯಾರೋ ವ್ಯಕ್ತಿಗಳು ಈ ಥರ ನಿಮ್ಮನ್ನು ನೋಡ್ತಾ ಇದ್ದಾರೆ. ಸದ್ಯಕ್ಕೆ ನಿಮ್ಮನ್ನು ಈಗ ಎನಿಮಿ ಅಂತ ತಿಳ್ಕೊಂಡಿದ್ದಾರೆ, ನಿಮ್ಗಾಗಿರ್ಬೋದು ಅವ್ರಿಗೆ ಆಗಿರ್ಬೋದು, ಇಬ್ರು ಕೂಡ ಒಂದು ರೀತಿಯಲ್ಲಿ ಶತ್ರುತ್ವನ ಬೆಳೆಸ್ತಾ ಇದ್ದಾರೆ. ಅವ್ರ ಎನರ್ಜಿ ಕೂಡ ಈಗ ಸದ್ಯಕ್ಕೆ ನಿಮ್ಮ ಮೇಲೆ ಅವ್ರಿಗೆ ಶತ್ರುತ್ವನೇ ಇದೆ ಅಂತ ಕೂಡ ಬಂದಿದೆ. ಕೆಲವ್ರಿಗೆ ಒಂದು ಮೀಟಿಂಗ್ ಡೇಟ್ಗೋಸ್ಕರ ಕಾಯ್ತಾ ಇರ್ಬೋದು ನಿಮ್ಮ ವ್ಯಕ್ತಿ. ಇಲ್ಲಿ ಒಂದು ಮೀಟಿಂಗ್ ಮಾಡೋಣ, ಸದ್ಯಕ್ಕೆ ಒಂದು ಹೊಸ ಏನಾದರೂ ಹೊಸದಾಗಿ ಯಾವ ಥರ ಮೀಟ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ಹಳೆಯದ್ರ ಬಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಏನೋ ಪ್ಲ್ಯಾನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಡೇಟ್ ಬಗ್ಗೆ ಏನೋ ಸೆಟ್ ಮಾಡ್ತಿದ್ದಾರೆ, ಸದ್ಯಕ್ಕೆ ಡೇಟ್ ಬಗ್ಗೆ ಸೆಟ್ ಮಾಡ್ತಿದ್ದಾರೆ. ಒಂದು ನೀವು ಡೀಲಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಒಂದು ಡೆಡಿಕೇಟಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮೀಟ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ, ಪ್ಲ್ಯಾನ್ ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿರ್ತಾರೆ ಅವರು ಅಂತ ಕೂಡ ಬಂದಿರುವಂಥದ್ದು. ಸದ್ಯಕ್ಕೆ ಎನರ್ಜಿ ವೈಸ್ ನೋಡೋದಾದರೆ ಈ ಥರ ಎನರ್ಜಿಗಳು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಒಂದು ಪ್ಯಾಷನ್ ಅಂದರೆ ಇನ್ನು ನಿಮ್ಮ ಇನ್ಸೆನ್ಸ್ ಏನಿದೆ, ಚಾರಿಟಿ, ಅಂದರೆ ನಿಮ್ಮನ್ನು ಕೂಡ ನಿಮಗೆ ಒಂದು ಅವ್ರಿಗೆ ಬೇಜಾರಾಗ್ತಿದೆ. ಏನಂತ ಅಂದರೆ ನಿಮ್ಮನ್ನು ಕೂಡ ಅವರನ್ನು ಕೂಡ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಅಂದರೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನೋಡ್ತಿದ್ದಾರೆ ಅಂತ ಅಂದರೆ ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ನೀವು ನಿಮ್ಮ ವ್ಯಕ್ತಿನೂ ಕೂಡ ಒಂದೇ ಥರ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ಗಳನ್ನೂ ಒಂದೇ ಥರ ನೋಡ್ತಾ ಇದ್ದೀರಾ, ಜನಗಳನ್ನೂ ಒಂದೇ ಥರ ನೋಡ್ತಾ ಇದ್ದೀರಾ, ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಎಲ್ಲರೂ ಒಂದೇ ಥರ ನೀವು ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೆ ಆಗಿರುವಂಥ ಒಂದು ಸ್ಥಾನನ ಕೊಡಬೇಕು ಅನ್ನೋದು ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುವಂಥದ್ದಾಗಿರುತ್ತೆ. ಹಂಗಾಗಿ ನೀವು ಅವ್ರಿಗೆ ಒಂದು ಹೆಚ್ಚು ಸ್ಥಾನನ ಕೊಡಿ ಅಂತ ಕೂಡ ಹೇಳ್ತಾ ಇರ್ಬೋದು. ಕೆಲವ್ರಿಗೆ ಇಲ್ಲಿ ಹೇಳೋದಾದರೆ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಇದೆ, ಬಟ್ ಅವ್ರು ನಿಮ್ಮ ತುಂಬ ದ್ವೇಷ ಮಾಡ್ತಾ ಇರ್ಬೋದು. ಹಂಗಾಗಿ ನಿಮ್ಮಿಂದ ಅವರು ದೂರ ಇದ್ದಾರೆ, ತುಂಬ ಸ್ಟ್ರಾಂಗ್ ಆಗಿ ಒಬ್ಬಂಟಿಯಾಗಿ ಇದ್ರೂ ಕೂಡ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಹೇಳ್ತಾ ಇದೆ. ಚೂಸ್ ಮಾಡ್ಕೊಳ್ಳೋಂಗಿದ್ರೆ ದಯವಿಟ್ಟು ಬೇರೆಯವ್ರ ಜೊತೆ ನೀವು ಕನೆಕ್ಷನ್ ಮಾಡ್ಕೊಳ್ಬೋದು. ಅಂದರೆ ಮತ್ತು ಕೆಲವ್ರಿಗೆ ಈಗೋ ಇದೆ, ಅವ್ರಿಗೆ ಈಗೋ ತುಂಬಾ ಇದೆ, ಅದು ಈಗೋನ ಅವರು ಬಿಟ್ಕೊಡೋದಿಲ್ಲ. ಅವ್ರಿಗೆ ಗೊತ್ತಿದೆ ಒಂದು ತುಂಬ ನನ್ನ ರಿಲೇಷನ್ಶಿಪ್ ಏನಿದೆ ಅದು ದೂರ ಆಗೋದಕ್ಕೆ ಕಾರಣ ನನ್ನ ಕೋಪ, ನನ್ನ ಸಿಟ್ಟು, ನಾನು ಅರ್ಥ ಮಾಡ್ಕೊಳ್ದೇ ಇರೋದು ಅನ್ನೋದು ತುಂಬ ಅವ್ರಿಗೆ ಹರ್ಟ್ ಆಗ್ತಾ ಇದೆ. ಹಂಗಾಗಿ ಅವರು ಸದ್ಯಕ್ಕೆ ಒಂದು ಸ್ಟಕ್ ಎನರ್ಜಿಲಿ ಇದ್ದಾರೆ ಅಂತಂದರೆ ಒಂದು ಬಟರ್ಫ್ಲೈ ಎನರ್ಜಿಲಿ ಇದ್ದಾರೆ. ಅಂದರೆ ಇಲ್ಲಿಲ್ಲ ಅಂದರೆ ಅಲ್ಲಿಲ್ಲ ಅಂದರೆ ಇಲ್ಲಿ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ ನಿಮ್ಮ ಪರ್ಸನ್ಗೆ. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ ಏನಿದೆ ಒಂದು ನೆಕ್ಸ್ಟ್ ಫೇಸ್ ಹೋಗಬೇಕು ಅಂದರೆ ಒಂದು ಹೀಲಿಂಗ್ ಬೇಕಾಗಿದೆ ಅವರಿಗೆ ಸದ್ಯಕ್ಕೆ. ಹಾಗಾಗಿ ಒಂದು ಇನ್ನರ್ ಹೀಲಿಂಗ್ ತುಂಬಾ ಅವಶ್ಯಕತೆ ಇದೆ. ಒಂದು ಚೈಲ್ಡ್ ಥರನೇ ಇನ್ನು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಒಂದು ಸ್ವಲ್ಪ ದೂರ ಮಾಡ್ಕೊಳ್ಳಿ. ಗ್ರೋತ್ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಅವರು. ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಸದ್ಯಕ್ಕೆ ನಿಮ್ಮ ಪರ್ಸನ್ ಎನರ್ಜಿ ಇದಾಗಿದೆ, ಹಾಗಾಗಿ
ಹಾಗಾಗಿ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ನ ನಾನು ಹಾಕಿದ್ದೀನಿ, ಅದ್ರ ಮುಖಾಂತರ ನೀವು ಕಾಲ್ ಮಾಡಿ ಕೂಡ ರೀಡಿಂಗ್ನ ತೊಗೊಳ್ಬೋದು. ರೀಡಿಂಗ್ ಅವಶ್ಯಕತೆ ಇರೋರಿಗೆ ಪೇ ಮಾಡಬೇಕಾಗತ್ತೆ, ಅದನ್ನು ನೋಡಿಕೊಂಡು ಪೇ ಮಾಡಿ ರೀಡಿಂಗ್ನ ತೊಗೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ.